ಶಿರೂರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟ ಟೀ ಅಂಗಡಿ ಮಾಲೀಕರ ಮಕ್ಕಳಾದ ರೋಷನ್ ಮತ್ತು ಅವಂತಿಕಾ ನೆಲಸಮವಾದ ಮನೆಯಲ್ಲೇ ಕುಟುಂಬಸ್ಥರ ಮುಂದೆ ಡ್ಯಾನ್ಸ್ ಮಾಡ್ತಿರುವ ವಿಡಿಯೋ ವೈರಲ್ ಆಗಿದೆ. ಕಾಂತಾರ ಸಿನಿಮಾದ ಡೈಲಾಗ್ ಹೇಳುತ್ತಾ ರೋಷನ್ ಖುಷಿಯಾಗಿ ರೀಲ್ಸ್ ಮಾಡಿದ್ದಾನೆ. ಆದ್ರೀಗ ವಿಧಿಯಾಟಕ್ಕೆ ಗುಡ್ಡ ಕುಸಿದು ಇಡೀ ಕುಟುಂಬವೇ ಬಲಿ ಪಡೆದಿದೆ. ಶಿರೂರು ಗುಡ್ಡ ಕುಸಿತ ಸ್ಥಳದ ಟೀ ಅಂಗಡಿಯ ಹಳೆಯ ದೃಶ್ಯ ವೈರಲ್ ಆಗಿದೆ. ಈ ಹಿಂದೆ ಕೇರಳ ಮೂಲದ ಪ್ರವಾಸಿಗರೊಬ್ಬರು ಲಕ್ಷ್ಮಣ್ ನಾಯಕ್, ಶಾಂತಿ ನಾಯಕ್ ದಂಪತಿ ನಡೆಸುತ್ತಿದ್ದ ಹೋಟೆಲ್ ಇದ್ದ ಸ್ಥಳದ ವಿಡಿಯೋ ಮಾಡಿದ್ರು. ಅದನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಸ್ಥಳದ ವಿವರಣೆ ನೀಡಿ ಕ್ಯಾಂಟೀನ್ ನಲ್ಲಿ ದೊರೆಯೋ ಆಹಾರದ ಬಗ್ಗೆಯೂ ತಿಳಿಸಿದ್ರು. ದುರಂತ ಅಂದ್ರೆ ಈಗ ಆ ಹೋಟೆಲ್ನ ಸುಳಿವು ಕೂಡ ಇಲ್ಲದಂತೆ ಕೊಚ್ಚಿ ಹೋಗಿದೆ. ಶಿರೂರು ಗುಡ್ಡ ಕುಸಿದ ಸ್ಥಳದಿಂದ ಗೋಕರ್ಣ ಬಳಿಯ ಸಂಗಮದವರೆಗೆ ಹೆಲಿಕಾಪ್ಟರ್ ಮೂಲಕ ನಾಪತ್ತೆಯಾದವರ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನವಿರುವ ಡ್ರೋನ್ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಮರದ ದಿಮ್ಮಿಗಳಿದ್ದ ಟ್ರಕ್ ಸಮೇತ ಭೂ ಸಮಾಧಿಯಾಗಿರುವ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಹಳೆಯ ವಿಡಿಯೋ ವೈರಲ್ ಆಗಿದೆ. ಅರ್ಜುನ್ ತನ್ನ ಗೆಳೆಯರೊಂದಿಗೆ ಲಾರಿ ಎದುರು ಕಳೆದ ಕ್ಷಣದ ದೃಶ್ಯ ಇದಾಗಿದೆ. ನಾವು ಕೆಲಸ ಮಾಡಿಲ್ಲವೆಂದು ಸದನದಲ್ಲಿ ಆರೋಪ ಮಾಡಲಾಗಿದೆ. ನನ್ನ ಚುನಾವಣೆಗೂ ಇಷ್ಟು ಕೆಲಸ ಮಾಡಿಲ್ಲ, ಅಷ್ಟು ಕೆಲಸ ಇಲ್ಲಿ ಮಾಡಿದ್ದೇನೆ. ನಾನು ಕೆಲಸ ಮಾಡಿಲ್ಲ ಅಂತ ಸಾಬೀತಾದ್ರೆ ರಾಜೀನಾಮೆಗೆ ಸಿದ್ಧ ಅಂತ ಕಾರವಾರ ಅಂಕೋಲ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಬಳಿಕ ಕೆಲಸ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಶಿರೂರು ಗುಡ್ಡ ಕುಸಿತದ ವಿಚಾರದಲ್ಲಿ ರಾಜಕೀಯ ಸರಿಯಲ್ಲ ಅಂತ ಸತೀಶ್ ಸೈಲ್ ಹೇಳಿದ್ದಾರೆ. ನೀವು ಒಪ್ತಿರೋ ಇಲ್ಲ, ನಾವು ಗುಡ್ಡದ ಕೆಳಗೆ ನಿಂತು ಕೆಲಸ ಮಾಡಿದ್ದೇವೆ. ಹೌದಾ? ಗುಡ್ಡದ ಕೆಲಸ ನಿಂತು ಮಾಡಿದ್ದೇವೆ. ಪ್ರಶ್ನೆಯಲ್ಲಿ ನಿಮ್ಗೆ ಏನಾದ್ರು ಮೆಸೇಜ್ ಆ ತರ ಸಿಕ್ಕಿದ್ರೆ ಐ ಆಮ್ ರಿಸೈನಿಂಗ್ ಅಂತ ಹೇಳಿ. ಬೆನ್ಸ್ ಕಂಪನಿಯ ಮಾಹಿತಿ ಪ್ರಕಾರ 17,000 ಲೀಟರ್ ಆಕ್ಸಿಜನ್ ಟ್ರಕ್ ನ ಕ್ಯಾಬಿನ್ ನಲ್ಲಿ ಸಂಗ್ರಹವಾಗಿರೋದ್ರಿಂದ 6 ದಿನ ಜೀವಂತವಾಗಿರಬಹುದು. ಆದ್ರೆ ಈಗಾಗಲೇ ಗುಡ್ಡ ಕುಸಿದ ದುರಂತ ಸಂಭವಿಸಿ 10 ದಿನವಾಗಿದೆ. ಚಾಲಕ ಅರ್ಜುನ್ ಬದುಕಬಹುದು ಎಂಬ ಆಶಾಭಾವನೆ ಇತ್ತು. ಅರ್ಜುನ್ಗಾಗಿ ಕಳೆದ 10 ದಿನಗಳಿಂದ ನಿರಂತರ ಶೋಧ ನಡೆಸುತ್ತಿದ್ದೇವೆ. ರಾತ್ರಿಯೂ ಡ್ರೋನ್ ಕಾರ್ಯಾಚರಣೆ ನಡೆಸಲಾಗ್ತಿದೆ ಅಂತ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ. ಈ 8 ನಾಟಿಕಲ್ ಮೈಲ್ ಸ್ಪೀಡ್ ಇದೆ ನೀರಿನ ಒಂದು ಕರೆಂಟ್, ಅಂಡರ್ ವಾಟರ್ ಕರೆಂಟ್ ಅಂತಾರೆ, ಕೆಳಗಿನ ಕರೆಂಟ್. ಅದು 2 ಮೀಟರ್ ಇದ್ರೆ ಮಾತ್ರ ಸೂಕ್ತ. 2 ನಾಟಿಕಲ್ ಮೈಲ್ ಇದ್ರೆ. ಇದು 6 ನಾಟಿಕಲ್ ಮೈಲ್ ಡಿಫರೆನ್ಸ್ ಇದೆ. ನದಿಯಲ್ಲಿ ರೇಲಿಂಗ್, ಟವರ್, ಲಾರಿ, ಟ್ಯಾಂಕರ್ ಕ್ಯಾಬಿನ್ ಸಿಗಬೇಕಿತ್ತು. 4 ಸ್ಪಾಟ್ಗಳು ಸಿಕ್ಕಿದ್ದು ಅದರ ಪೈಕಿ ಅರ್ಜುನ್ ಲಾರಿ ಯಾವುದು ಅಂತ ಪತ್ತೆ ಆಗಬೇಕಿದೆ ಅಂತ ನಿವೃತ್ತ ಮೇಜರ್ ಜನರಲ್ ಇಂದ್ರಬಾಲನ್ ತಿಳಿಸಿದ್ದಾರೆ. 60 ಮೀಟರ್ ಉದ್ದ ಹಾಗೂ ನದಿಯ ಮೇಲ್ಪದರದಿಂದ 5 ಮೀಟರ್ ಆಳದಲ್ಲಿ ಲಾರಿಯ ರೀತಿಯ ಒಂದು ಮೆಟಲ್ ಡಿಟೆಕ್ಟ್ ಆಗಿದೆ. 400 ಮರದ ದಿಮ್ಮಿಗಳು ಇದ್ದಿದ್ರಿಂದ ಟ್ರಕ್ ಹೆಚ್ಚು ಆಳದಲ್ಲಿ ಇರೋ ಸಾಧ್ಯತೆಗಳಿತ್ತು. ಮರದ ದಿಮ್ಮಿಗಳು ಸಿಕ್ಕಿದ್ದು ಲಾರಿಯಿಂದ ಕೆಲವು ದಿಮ್ಮಿಗಳು ಕೊಚ್ಚಿ ಹೋಗಿವೆ ಅಂತ ಇಂದ್ರಬಾಲನ್ ಹೇಳಿದ್ದಾರೆ. एक है सबसे कमजोर रेलिंग, जो रोड का साइड में रेलिंग था, बहुत बड़ा रेलिंग है वो. दूसरा है एक टावर, इलेक्ट्रिक टावर पाइलन जो पानी में जा सकता है. तीसरा है ट्रक, जिस ट्रक की हम बात कर रहे हैं, मर्सिडीज बेंज ट्रक. और चौथा है एक कैबिन जो अभी तक हमें मिला नहीं है, टैंकर का कैबिन. ये 4 आइटम पानी में होना चाहिए था. ತುಂಬಾ ಆಳದಲ್ಲಿ ಪತ್ತೆ ಆಗಿರುವ ಮೆಟಲ್ ಲಾರಿ ಆಗಿರಬಹುದು ಅಂತ ಊಹೆ ಮಾಡಲಾಗಿದೆ. ಮರ್ಸಿಡೀಸ್ ಬೆನ್ಸ್ ಕಂಪನಿ ಜೊತೆಗೂ ಮಾತನಾಡಲಾಗಿತ್ತು. ಕಂಪನಿ ಪ್ರಕಾರ ಟ್ರಕ್ ನ ಉಳಿದ ಭಾಗಗಳ ಜೊತೆಗೆ ಕ್ಯಾಬಿನ್ ಕೂಡ ಇದೆ. ಅದರೊಳಗೆ ಅರ್ಜುನ್ ಇರೋ ಸಾಧ್ಯತೆ ಇದೆ ಅಂತ ನಿವೃತ್ತ ಮೇಜರ್ ಜನರಲ್ ಇಂದ್ರಬಾಲನ್ ಹೇಳಿದ್ದಾರೆ. ನದಿಯ ನೀರಿನ ಹರಿವಿನ ವೇಗ 8 ನಾಟ್ಸ್ ಇದೆ. ಡೀಪ್ ಡೈವರ್ಸ್ ಗಳಿಗೆ ಅಲ್ಲಿ ಹೋಗಿ ಪತ್ತೆ ಮಾಡೋದು ಭಾರಿ ಕಷ್ಟವಾಗ್ತಿದೆ ಅಂತ ಹೇಳಿದ್ದಾರೆ. अब हमें तीनों स्पॉट में ये असेस करना था कि कौन सा इसमें से कैबिन होने का चांस है जहाँ पे मर्सिडीज बेंज का कैबिन है जिसमें अर्जुन ट्रैवल कर रहा था. वो किधर है, ये सबसे बड़ा प्रश्न है हमारे दिमाग में, क्योंकि हमारे सबको यही चाहिए कि हम अर्जुन को देखें.
ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಇದ್ದ ಟ್ರಕ್ನಲ್ಲಿದ್ದ ಅಕೇಶಿಯಾ ಮರದ ತುಂಡುಗಳು ಗಂಗಾವಳಿ ನದಿಯಲ್ಲಿ ತೇಲುತ್ತಿದೆ. 12 ಕಿಲೋಮೀಟರ್ ದೂರದಲ್ಲಿ ಅಕೇಶಿಯಾ ತುಂಡು ಸಿಕ್ಕಿದೆ. ಅದರಲ್ಲಿ ಅರಣ್ಯ ಇಲಾಖೆಯ ಮಾರ್ಕ್ ಇರುವುದು ಪತ್ತೆಯಾಗಿದೆ. ಕಾಣೆಯಾದ ಟ್ರಕ್ ಚಾಲಕ ಅರ್ಜುನ್ ಕಡೆಯ ಟ್ರಕ್ ಮಾಲೀಕರು ಮರದ ದಿಮ್ಮೆ ಅರ್ಜುನ್ ಇದ್ದ ಲಾರಿಯಲ್ಲಿ ಇದ್ದುದೇ ಅಂತ ಖಚಿತಪಡಿಸಿದ್ದಾರೆ.